ಇವತ್ತು ನಮ್ಮ ಬಾಸ್ ಫಿಲಮ್ ರಿಲೀಸ್ ಆಗ್ತಾ ಇದೆ. ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗ್ಬೇಕು. ಮೂವಿ ರಿವ್ಯೂ ಕೂಡ ಕೊಡ್ತೀನಿ. ನಮ್ಮ ಬಾಸ್ ಮೂವಿ ತುಂಬಾ ಚೆನ್ನಾಗಿದೆಯಂತೆ. ಬೆಳಗ್ಗೆ ನಮ್ಮ ಬಾಸ್ ಮೂವಿ ಬಿಟ್ರೆ ನಾನು ಬೇರೆ ಯಾವ ಮೂವಿಗಳನ್ನು ಥಿಯೇಟರಲ್ಲಿ ನೋಡಲ್ಲ. ಅಜ್ಜಿ ನಿನಗೆ ಏನು ತಂದ? ಬರ್ತ್ ಸರ್ಟಿಫಿಕೇಟ್ಸ್ ಎಲ್ಲ ನಾವು ಹಾಸ್ಪಿಟಲ್ ಕಲೆಕ್ಟ್ ಮಾಡ್ಕೊಳ್ಳಿಲ್ಲ ವರ್ಷದೊಳಗೆ ಅಂತ ಕೇಳಿದ್ರೆ ಅದು ಇಲ್ಲಿಗೆ ಬಂದೇ ಮಾಡಿಸ್ಬೇಕು. ಅಯ್ಯೋ ದೇವ್ರೆ, ಹೋಗ್ಬಿಡ್ತೀನಿ ನೀನು ಅನಿಸ್ತಾ ಇದೆ. ಕೌತುಕ ಕೌತುಕ ತಲೆ ಅದ್ರಲ್ಲಿ ಏನು ದೊಡ್ಡ ಪ್ರಾಬ್ಲಮ್ ಏನಿದೆ. ಜಾಸ್ತಿ ಏನೂ ಹಾಕೋದಿಲ್ಲ, ಎಂಟ್ರಿ ಸೀನ್ ಏನೂ ಹಾಕೋದೇ ಇಲ್ಲ, ಎಕ್ಸ್ಪೆಕ್ಟ್ ಮಾಡಿಬಿಡಿ. ಬಿಕಾಸ್ ಯಾರೇ ನೋಡಬೇಕು ಅಂತ ಕೇಳೋ ಥಿಯೇಟರ್ಗೆ ಬಂದು ನೋಡಿ. ಯಾವುದೇ ಥರ ಎಂಟ್ರಿ ಸೀನ್ ಆಗಲಿ ಬೇರೆ ಏನಾಗಲಿ ನಾನು ಪೈರಸಿ ಮಾಡೋದಕ್ಕಾಗಲಿ ಅಥವಾ ಬೇರೆ ಯಾವುದಕ್ಕೂ ನಾನು ಇಷ್ಟಪಡೋದೇ ಇಲ್ಲ. ಅವ್ರ ಮೂವಿನ ಮಾತ್ರ. ದರ್ಶನ್ ಅವರು ಅವರು ಇಷ್ಟು ವರ್ಷದ ಕೆರಿಯರಲ್ಲಿ ಈ ಥರ ಕ್ಯಾರೆಕ್ಟರ್ ಮೂವಿನ ಮಾಡಿರಲಿಲ್ಲ. ಕ್ಲೈಮ್ಯಾಕ್ಸಲ್ಲಿ ಅನ್ಎಕ್ಸ್ಪೆಕ್ಟೆಡ್ ನಿಮಗೆ ತಿರುವು ಇರುತ್ತೆ. ವೇರ್ ನೀವು ಅದನ್ನ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಈ ಥರನೂ ಇದೆಯಾ ಒಂದು ಕ್ಲೈಮ್ಯಾಕ್ಸು ಅಂತ ಹೇಳಿ. ಒಂದು ನನ್ಗೆ ಅರ್ಥ ಆಗಿಲ್ಲ ಏನಂತ ಕೇಳಿದ್ರೆ, ರಿವ್ಯೂಸ್ನೇ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಏನು ತೋರಿಸಿದೆ ಅಂತ ಕೇಳಿದ್ರೆ, ಯುವರ್ ರಿವ್ಯೂಸ್ ಕಾಂಟ್ ಬಿ ಗಿವನ್, ಇಟ್ಸ್ ಬೀನ್ ಬ್ಲಾಕ್ ಬೈ ಕೋರ್ಟ್ ಆರ್ಡರ್ ಅಂತ ಏನೋ ಕೊಟ್ಟಿದ್ದಾರೆ. ಈ ಲೆವೆಲ್ಗೂ ಒಬ್ಬ ಮನುಷ್ಯನ ಟಾರ್ಗೆಟ್ ಮಾಡ್ಬೋದಾ ಅಂತ ಅನ್ಸುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಜೀವಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವ್ಲಾಗ್ ಬಂದು ಕಾರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂತ ಕೇಳಿದ್ರೆ, ಇವತ್ತು ನಮ್ಮ ಬಾಸ್ ಫಿಲಮ್ ರಿಲೀಸ್ ಆಗ್ತಾ ಇದೆ. ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗಬೇಕು ಅಂತ ಟ್ರೈ ಮಾಡಿದ್ರಿ, ಬಟ್ ಟಿಕೆಟ್ಸ್ ಎಲ್ಲೂ ಸಿಕ್ಕಲಿಲ್ಲ ನಮಗೆ. ಸೊ ಅದಕ್ಕೆ ಏನು ಮಾಡಿದ್ರಿ, ಫಸ್ಟ್ ಡೇನೇ ಹೋಗೋಣ, ಬಟ್ ಫಸ್ಟ್ ಶೋ ಆಗಲ್ಲ, ಯಾವ ಶೋ ಸಿಕ್ಕುತ್ತೋ ಆ ಶೋಗೆ ಹೋಗೋಣ ಅಂತ ಅಂದ್ಕೊಂಡ್ರಿ. ಬಟ್ ಚರಿನ ನಾನು ಈಗ ನಮ್ಮ ಅಮ್ಮನ ಮನೆಗೆ ಬಿಡಕ್ಕೆ ಹೋಗ್ತಿದ್ದೀನಿ. ದ ರೀಸನ್ ಈಸ್, ಅಲ್ಲಿ ಸೌಂಡ್ ಎಫೆಕ್ಟ್ಸ್ ಇರುತ್ತೆ. ಇಷ್ಟು ಚಿಕ್ಕ ಮಕ್ಕಳನ್ನ ಅಲ್ಲಿ ಸೌಂಡಲ್ಲಿ ಕರ್ಕೊಂಡು ಹೋಗಿ ಸೌಂಡಲ್ಲಿ ಇದ್ರಲ್ಲಿ ಕುಣಿಸ್ಕೊಳ್ಳೋದು ಒಳ್ಳೇದಲ್ಲ. ಬಿಕಾಸ್ ಅವ್ರ ಕಿವಿಗಳಿಗೆ ಅದು ಒಳ್ಳೇದಲ್ಲ. ಸೊ ಅದಕ್ಕೋಸ್ಕರ ನಾನು ಅಮ್ಮನ ಮನೆಗೆ ಬಿಟ್ಟು ಹಾಗೆ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಂಗೆ ಅಮ್ಮನೂ ಕೂಡ ಅವನ್ನ ನೋಡಬೇಕು, ಕರ್ಕೊಂಡು ಬಾ ಅಂತ ಇದ್ರು. ಅದಕ್ಕೆ ಅವನ್ನ ಬಿಟ್ಟು ಅಲ್ಲಿ ನಾವು ಆಮೇಲೆ ಮೂವಿಗೆ ಹೋಗೋಣ ಅನ್ಕೋತಿದ್ದೀವಿ. ಸೊ ಇವತ್ತು ಮೂವಿ ಹೇಗಿರುತ್ತೆ, ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಮೂವಿ ರಿವ್ಯೂ ಕೂಡ ಕೊಡ್ತೀನಿ. ನಮ್ಮ ಬಾಸ್ ಮೂವಿ ತುಂಬ ಚೆನ್ನಾಗಿದೆಯಂತೆ. ಬೆಳಗ್ಗೆ ಶೋ ನೋಡ್ಕೊಂಬಂದಿರೋ ಎಲ್ಲರೂ ಮೂವಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ತುಂಬ ದಿನಗಳ ಮೇಲೆ ನಾವು ಮೂವಿಗೆ ಹೋಗ್ತಾ ಇರೋದು. ಆಲ್ಮೋಸ್ಟ್ ನಾವು ಲಾಸ್ಟ್ ಫಿಲಮ್ ನೋಡಿದ್ದು ಕಾಂತಾರ ಬಿಟ್ಟರೆ ನಾನು ಬೇರೆ ಯಾವ ಮೂವಿಗೂ ಥಿಯೇಟರ್ಸ್ಗೆ ಹೋಗಿ ಆ್ಯಕ್ಚುಲಿ ನಾನು ನೋಡೋದಿಲ್ಲ. ಏನಿದ್ರು ಪ್ರೈಮಲ್ಲಿ ರಿಲೀಸ್ ಆದರೆ ನೋಡ್ಕೊಂಡ್ಬಿಡ್ತೀನಿ ಅಷ್ಟೇ. ಬಟ್ ಕಾಂತಾರ ಥಿಯೇಟರ್ ಎಕ್ಸ್ಪೀರಿಯನ್ಸೇ ಮಾಡಬೇಕು ಅಂದಿದ್ದಕ್ಕೆ ನಾನು ಕಾಂತಾರಾಗೆ ಹೋಗಿದ್ದು. ಅದು ಬಿಟ್ಟರೆ ನಮ್ಮ ಬಾಸ್ ಮೂವಿ ಬಿಟ್ಟರೆ ನಾನು ಬೇರೆ ಯಾವ ಮೂವಿಗಳನ್ನು ಥಿಯೇಟರಲ್ಲಿ ನೋಡಲ್ಲ. ಸೊ ಇವತ್ತು ನಮ್ಮ ಬಾಸ್ ಮೂವಿ ರಿಲೀಸ್ ಆಗಿದೆ ಆ್ಯಂಡ್ ಹೋಗ್ತಾ ಇದ್ದೀವಿ. ಸೊ ಡೆವಿಲ್ ಹೇಗಿರುತ್ತೆ ಅಂತ ನೋಡೋಣ. ಸರಿ, ಬರ್ತೀಮ್ಮ ಫಿಲಮ್ಗೆ ನೀನು? ಹಾಂ, ಹತ್ರ ನೀನೇನು ಮಾಡಲಿ ನಾನು? ಸೊ ಸುಪ್ರೀತ್ ಅವ್ರದ್ದು ಇದು ಒನ್ ಮೋರ್ ಹೊಸ ಶರ್ಟು ಅವ್ರ ಬರ್ಡೇಗೆ ತಗೊಂಡಿದ್ದು, ಬಟ್ ಅವ್ರು ಅವತ್ತು ವೇರ್ ಮಾಡಿಲ್ಲ, ಇವತ್ತು ಹಾಕೊಂಡಿದ್ದಾರೆ. ಸೊ ನಮ್ಮದು ಪಿಂಕ್ ಡ್ರೆಸ್. ಬನ್ನಿ, ಹೋಗ್ತಾ ಅಮ್ಮನ ಚರಿ ಮನೇಲಿ ಬಿಟ್ಟು ಅಮ್ಮ ಚರಿನ ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಆ್ಯಂಡ್ ನಾವೆಲ್ಲ ಹೋಗ್ತಿದ್ದೀವಿ ಮೂವಿ ನೋಡೋಕ್ಕೆ ಅನ್ನೋದೆಲ್ಲ ನಿಮ್ಗೆ ತೋರಿಸ್ತೀನಿ. ಓಕೆ, ಸೊ ಅಮ್ಮನ ಮನೆಗೆ ಬಂದಿದ್ದೀವಿ. ಲಿಫ್ಟಲ್ಲಿ ಏನಮ್ಮ? ತಗೊಂಬಂದಿದ್ದೀನಿ, ಕರ್ಕೊಂಬಂದಿದ್ದೀನಿ ಚರಿನ ಅವನ ಮನೆಗೆ ಬಿಟ್ಟು. ಈಗ ಇಲ್ಲಿಂದ ಹೊರಡೋಣ. ನಾವು ನೋಡೋಣ ಚರಿದ ರಿಯಾಕ್ಷನ್, ನಮ್ಮ ಅಮ್ಮನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಯಾಕೆ ಕೈ ಹಿಡ್ಕೊಂತ ಇದೆಯಾ? ನಿಂತ್ಕೊ, ಹಂಗೆ ಲಿಫ್ಟಲ್ಲಿ ಏನಾಗಲ್ಲ. ಅಲ್ಲಿ ಕುಳಿದಿರುತ್ತೆ, ಸರ್ಪ್ರೈಸ್ ಮಾಡು. ಕುಳಿಯೋದಿಕ್ಕೆ ತೋರಿಸು, ಸರ್ಪ್ರೈಸ್ ಮಾಡು. ಏನು ತಂದ ನಿಂಗೆ ಅಜ್ಜಿ ಅಂತ. ನಡಿ ಬಂತು, ಬಾಕಲು ತೆಗೀತು. ನಡಿ. ಅಜ್ಜಿ ನಿನ್ಗೆ ಏನ್ ತಂದ? ನೋಡಿ ಒಳಗೆ. ಹಾಂ, ಚಪ್ಪಲ್ ಬಿಚ್ಚು. ಸೊ ಅಮ್ಮನ ಮನೆಗೆ ಬಂದ್ವಿ. ಚರಿನ ಅಮ್ಮನ ಜೊತೆ ಬಿಟ್ಟಿದ್ದೀನಿ. ಚಿಕ್ಕು ಬರ್ತದೆ ಇವಾಗ. ಹ್ಞೂ, ಬಾಯ್ ಕಂದ.
ಅಲ್ಲಿ ರೂಮಲ್ಲಿ ಇದೆ ನೋಡೋಗು. ಸರಿ ಮಮ್ಮಿ ಬಾಯ್. ಅಲ್ಲಿ ಬಗ್ ನೋಡು ಕಿಟಕಿಯಿಂದ ಕೆಳಗಡೆಗೆ, ಚಿಕ್ಕಿ ರೂಮಿಂದ. ಸರಿ ಮಮ್ಮಿ ಬಾಯ್. ನಾನು ಕ್ರೇನ್ ತಗೊಂಡು ಬಬಲ್ಸ್ ಗನ್ ತಗೊಂಡು ಬರ್ತೀನಿ ಬೇಗ, ಸರಿನಾ? ಹಾಂ ಓಕೆ. ಈಗ ಚರಿನ ಬಿಟ್ಟಿದ್ದೀನಿ. ಲಿಫ್ಟ್ ಹೊತ್ತದಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದೀನಿ ನಾನು, ಲಿಫ್ಟ್ ಕ್ಲೋಸ್ ಆಗುತ್ತೆ ಅಂತ. ನಂಗೆ ನಮ್ಮ ಅಪಾರ್ಟ್ಮೆಂಟ್ದೇ ನೆನಪು. ಸೊ ಈಗ ಚರಿನ ಬಿಟ್ಟಿದ್ದೀನಿ ಅಮ್ಮನ ಮನೇಲಿ. ಇಲ್ಲಿಂದ ಹೊರಟಿದ್ದೀವಿ. ಅವನು ಹಾಗೆ ಇರೋದಿಲ್ಲ, ಅವ್ನಿಗೆ ಏನಾದರೂ ಆಸೆ ಹುಡ್ಸಿನೇ ಹೋಗಬೇಕು ನಾವು. ಅದಕ್ಕೆ ಕ್ರೇನು ಅದು ಇದು ಆಟ ಸಾಮಾನು ತೊಗೊಂಬರ್ತೀನಪ್ಪ ಅಂತ ಹೇಳಿ ಹೊರಟಿದ್ದೀವಿ ಇಲ್ಲಿಂದ. ನಾವೊಂದು ಮೂವಿ ನೋಡ್ಬೇಕಂದ್ರೆ ನಾನು ಇಷ್ಟು ವರ್ಷ ಅವನೊಂದು ಚಿಕ್ಕ ಮಗು ಅವನ್ನ ಬಿಟ್ಟು ಹೋಗೋದು ಬೇಡ ಅಂತ ತುಂಬ ನಾನು ಒದ್ದಾಡ್ತಾ ಇದ್ದೆ. ಬಟ್ ಈಗ ಸ್ವಲ್ಪ ದೊಡ್ಡವನಾಗ್ತಾ ಇದ್ದಾನೆ, ಅವನು ಕಲ್ತ್ಕೋಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದೀವಿ. ನಾವು ಮಲ್ಲೇಶ್ವರಂಗೆ ಬಂದಿದ್ದೀವಿ. ಮಂತ್ರಿ ಮಾಲಲ್ಲಿ ಮೂವಿ ಹೋಗೋಣ ಅಂತ ಟಿಕೆಟ್ ಹುಡುಕ್ತಾ ಇದ್ರಿ. ಮಂತ್ರಿ ಮಾಲಲ್ಲಿ ಸಿಕ್ತು. ಸೊ ನಮಗೂ ಈಸಿ ಆಯಿತು. ಅಮ್ಮನ ಮನೆಗೆ ಚರಿನ ಬಿಟ್ಬಿಟ್ಟು ಹಾಗೆ ಫಿಲಮ್ಗೆ ಹೋಗ್ಬೋದು ಅಂತ ಅಂದ್ಕೊಂಡ್ವಿ. ಆ್ಯಂಡ್ ನಮಗಿಲ್ಲೇ ಒಂದು ಸ್ವಲ್ಪ ಚರಿದು ಬರ್ತ್ ಸರ್ಟಿಫಿಕೇಟ್ ಕೆಲಸ ಕೂಡ ಇತ್ತು. ಮೆಟ್ಲತ್ತು ಬಂದು ಸುಸ್ತಾಯ್ತಪ್ಪ. ಒಂದು ಬರ್ತ್ ಸರ್ಟಿಫಿಕೇಟ್ ಕೆಲಸ ಇತ್ತು. ಸೊ ಸುಪ್ರೀತ್ ಅವ್ರು ಒಳಗಡೆ ಹೋಗಿದ್ದಾರೆ. ನಮ್ಮ ಗೌರ್ಮೆಂಟ್ ಬಿಲ್ಡಿಂಗು ಹೇಗಿದೆ ನೋಡಿ, ಮಂತ್ರಿ ಮಾಲ್ ಎದುರುಗಡೆನೇ ಬರುತ್ತೆ. ಸೊ ಬರ್ತ್ ಸರ್ಟಿಫಿಕೇಟ್ಸ್ ಎಲ್ಲ ನಾವು ಹಾಸ್ಪಿಟಲಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿಲ್ಲ ವರ್ಷದೊಳಗೆ ಅಂತ ಕೇಳಿದ್ರೆ, ಅದು ಇಲ್ಲಿಗೆ ಬಂದೇ ಮಾಡಿಸ್ಬೇಕು. ಸೊ ಇಲ್ಲಿಗೆ ಬಂದಿದ್ದೀವಿ ಈಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ. ಬಿಕಾಸ್ ಚರಿನ ನೆಕ್ಸ್ಟ್ ಜೂನಿಂದ ನಾವು ಸ್ಕೂಲ್ಗೆ ಹಾಕಬೇಕು ಅಂತ. ಓಕೆ ಗೈಸ್, ನಾನು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟೆ. ಬಿಕಾಸ್ ಒಳಗಡೆ ಕರೆದ್ರು ನಮ್ಮನ್ನು ಬನ್ನಿ ಅಂತ ಹೇಳಿ. ಸ್ವಲ್ಪ ಪ್ರೊಸೀಜರ್ಸ್ ಇತ್ತು. ಅಲ್ಲಿಂದ ಈ ನೇಮ್ ಚೇಂಜ್ ಮಾಡಿಸೋ ಅಂತ ತಲೆನೋವಿದೆಯಲ್ಲ, ನಿಜ ಯಾರಿಗೂ ಬೇಡ ಅಪ್ಪ, ಸಾಕು. ಅಲ್ಲಿಂದ ಇಲ್ಲೋಗಿ ಇಲ್ಲಿಂದ ಅಲ್ಲಿ ಹೋಗಿ ಅಂತೇಳಿ ಪ್ರಾಣ ತಿಂದುಬಿಡ್ತಾರೆ. ಕೊನೆಗೂ ಮುಗೀತು ಆ ಪ್ರೊಸೀಜರು. ಈಗ ನಮ್ಮ ಶೋ ಬಂದು ಮಂತ್ರಿ ಮಾಲಲ್ಲಿ ಬುಕ್ ಆಗಿದೆ, 6 ಗಂಟೆ ಶೋ. ನಾವು ಮತ್ತೆ ಇಲ್ಲೆಲ್ಲೋ ರಾಜಾಜಿನಗರ್ಗೆ ಅಂತ ಕಳಿಸಿದ್ರು. ಅಲ್ಲಿ ಹೋಗಿ ಮತ್ತೆ ಬರೋಷ್ಟರಲ್ಲಿ ಇಲ್ಲೇ 5 o'clock ಆಯಿತು. ನಾವು ಆ್ಯಕ್ಚುಲಿ ಆ ಕಡೆ ಸೈಡ್ ಇರೋದ್ರಿಂದ ಈ ಕಡೆ ಸೈಡ್ ಬರೋದೇ ಇಲ್ಲ. ಅಮ್ಮ ಮನೆಗೆ ಈ ಕಡೆ ಸೈಡ್ ಬಂದಾಗಲೇ ನಾವು ಅದು ಅಮ್ಮ ಮನೆಗೆ ಬಂದರೆ ಅಮ್ಮ ಮನೆಗೆ ಹೋಗ್ತೀವಿ, ಮನೆಗೆ ಹೋಗ್ಬಿಡ್ತೀವಿ. ಎಲ್ಲೂ ಮಲ್ಲೇಶ್ವರಂ ಕಡೆ ಅಂತೂ ಬರೋದೇ ಇಲ್ಲ. ಮಲ್ಲೇಶ್ವರಂಗೆ ಬಂದಿದ್ದೀವಿ, ಮಂತ್ರಿ ಮಾಲ್ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಬೇಗ ಹೋಗೋಣ. ಮಂತ್ರಿ ಮಾಲ್ ನಾವು ಕಾಲೇಜಲ್ಲಿ ಹೋಗ್ಬೇಕಾದ್ರೆ ಅಂತೂ ಯಾವಾಗಲೂ ಹೋಗ್ತಾ ಇದ್ರಿ. ಇವಾಗ ಒಂದು ಸ್ವಲ್ಪ ಹೊತ್ತು ಹೋಗೋಣ, ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡ್ರೆ ಇದೇ ಆಯಿತು. ಮತ್ತೆ ಇಷ್ಟು ದೂರ ಬರಬೇಕಲ್ಲ ಇದೊಂದು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಇವತ್ತೇ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ರಿ. ಇಲ್ಲಿ ನೋಡಿದ್ರೆ ಇಲ್ಲೇ 5:15 ಆಯಿತು. ಇಲ್ಲಿಂದ ರಾಜಾಜಿನಗರಿಂದ ನಾವು ಮಂತ್ರಿ ಮಾಲ್ ಹೋಗೋಷ್ಟರಲ್ಲಿ ಇಲ್ಲೊಂದು 15-20 ಮಿನಿಟ್ಸ್ ಇದೆ. ಅದು ಸುತ್ತಾಕೊಂಡು ಹೋಗೋದು. ಅಯ್ಯೋ ದೇವ್ರಿ, ಹೋಗ್ಬಿಡ್ತೀನಿ ನೀನು ಅನಿಸ್ತಾ ಇದೆ. ನಮ್ಮ ಗಿಲ್ಲಿ ಡೈಲಾಗು. ಆ್ಯಕ್ಚುಲಿ ನಮ್ಮ ಗಿಲ್ಲಿನ ನೋಡೋಕ್ಕೂ ತುಂಬ ಉತ್ಸಾಹದಲ್ಲಿ ಹೋಗ್ತಾ ಇದ್ದೀವಿ. ಏನಂತೀವಿ? ಉತ್ಸುಕತೆ ಅಲ್ಲ ಮತ್ತೆ ಅದೇನೋ ಬರುತ್ತಲ್ಲ ಆ ವರ್ಡ್, ಉತ್ಸಾಹ, ಕೌತುಕ ತಲೆ. ಸರಿ ಹೋಗೋಣ. ಮತ್ತೆ ಮಂತ್ರಿ ಮಾಲು ಎಷ್ಟೋ ವರ್ಷಗಳಾದ್ಮೇಲೆ ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ದೀವಿ. ಜಾಸ್ತಿ ಒರೈನು, ಬಿಕಾಸ್ ನಮ್ಗೆ ಅಲ್ಲಿ ಹತ್ರ ಆಗುತ್ತಲ್ಲ, ವೆಸ್ಟ್ ಆಫ್ ಕಾರ್ಡ್ ರೋಡಿಂದ ಒರೈನಿಂದ ನಾವು ಏನಿದ್ರು ಗ್ಲೋಬಲ್ಲು, ಡಿವಿನಿಟಿ ಆ ಕಡೆನೇ ಆಗೋಗ್ತಿತ್ತು. ಈ ಕಡೆ ಸೈಡ್ ಬರ್ತಾನೆ ಇರಲಿಲ್ಲ. ತುಂಬ ವರ್ಷಗಳಾಗೋಯ್ತು ಮಂತ್ರಿ ಮಾಲ್ಗೆ ಬಂದು. ಸೊ ಮಂತ್ರಿ ಮಾಲಲ್ಲಿ ಮೀಟ್ ಮಾಡೋಣ ಹಾಗಾದರೆ. ಸೊ ಇವಾಗ ಪಾರ್ಕ್ ಮಾಡಿ ಸ್ಪಾರ್ಗೆ ಹೋಗಬೇಕಾಗಿತ್ತು. ಒಂದು ಸ್ವಲ್ಪ ಏನೋ ಐಟಮ್ಸ್ ತೊಗೋಬೇಕಾಗಿತ್ತು. ಅದಕ್ಕೆ ಈಗ ಹೋಗ್ತಾ ಇದ್ದೀವಿ. ತಗೊಂಡು ಏನೇನು ತೊಗೊಳ್ಳೋಣ ತೊಗೊಳ್ತೀವಿ ಅಂತ ನೋಡೋಣ. ಅದು ಆದರೆ ಕವರ್ ಮಾಡ್ತೀನಿ. ಬಿಕಾಸ್ ನನಗೆ ಸ್ವಲ್ಪ ಕ್ಯಾಮ್ರಾ ಶೈ. ಅದಲ್ಲಿ ಏನು ದೊಡ್ಡ ಪ್ರಾಬ್ಲಮ್ ಏನಿದೆ ನೋಡೋಣ. ಇಲ್ಲಾಂದ್ರೆ ಕೇಳಿ ಪಾರ್ಕಿಂಗಲ್ಲಿ ಇಟ್ಬಿಟ್ಟು ಹೋದರೆ ಆಯಿತು, ಮುಗೀತು ಅಷ್ಟೇ. ಪಾರ್ಕ್ ಬರೋದು ಏನಕ್ಕೆ ಅಂದರೆ ಇಲ್ಲೊಂದು ಸ್ವಲ್ಪ ಕಡಿಮೆಲಿ ಐಟಮ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಯೂಶ್ವಲಿ ನಾವು ನಮ್ಮನ ಮನೇಲಿ ಇರಬೇಕಾದ್ರೆ ನಾವು ಯಾವಾಗಲೂ ಏನೇ ತೊಗೋಬೇಕಂದ್ರೂ ಸ್ಪಾರ್ಗೆ ಬರ್ತಾಯಿದ್ದು. ಬಟ್ ಈಗ ನಾವು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀವಿ ಕಂಪೇರ್ ಟು ಡಿ ಮಾರ್ಟ್ ಅವ್ರ ಬೇರೆ ಕಡೆ ನೋಡ್ಕೊಂತ ಕೇಳಿದ್ರೆ. ಸ್ಪಾರ್ ಐಟಮ್ಸ್ ತುಂಬ ಚೆನ್ನಾಗೂ ಇರುತ್ತೆ ಆ್ಯಂಡ್ ಕಡಿಮೆಗೂ ಸಿಗುತ್ತೆ. ನನ್ನ ಮಗಂದೇ ಶಾಪಿಂಗ್ ಇಲ್ಲೂ ಕೂಡ. JCB ನೋಡ್ತಾನಂತ ನನ್ನ ಮಗ ಆರ್ಡ್ರ್ ಮಾಡಿದ್ದಾನೆ. ಕ್ರೇನ್ ಇಲ್ಲ JCB ಬೇಕಂತ. ಸೊ JCB ಇಲ್ಲ ಕ್ರೇನ್ ತೊಗೊಂಡು ಹೋಗಬೇಕು ಮನೆಗೆ. ಟಾಯ್ ಸೆಕ್ಷನ್ ಅದು ಕ್ರೇನ್ ಆದರೆ ಮಾತ್ರ ತಗೋಪ್ಪ. ಬೇಡ JCB ಬೇಡ, ಆ ಕಡೆ ಸೈಡ್ ಇದೆಯಾ ನೋಡು. ಐಟಮ್ಸ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕಂಪೇರ್ ಮಾಡಿದ್ರೆ. ಇಲ್ಲಿದೆ ನೋಡು, ಕ್ರೇನ್ ಬೇಕು ಅಂತ ಇದ್ದ. ಕ್ರೇನೇ ತಾನೇ ಅದು. ಫುಲ್ ಆಗಲ್ಲ, ಇಷ್ಟ ಆಗುತ್ತೆ ಅಷ್ಟೇ. ಐ ಥಿಂಕ್ 360.
ಇದು ರೊಟೇಟ್ ಆಗುತ್ತಾ? ಇಲ್ಲ ಅಲ್ಲ, ಬರೀ ಇಷ್ಟೇ. ಓಪನ್ ಮಾಡಿ ನೋಡು ಒಂದ್ಸಲಿ ಬಾಕ್ಸ್ ಓಪನ್ ಮಾಡೋಕ್ಕಾಗಲ್ಲ. ಒಂದೇ ಒಂದು ಪ್ರಾಡಕ್ಟ್ ತೊಗೊಳೋದಕ್ಕೆ ಸ್ಪಾರ್ಕ್ ಬರೋದು ನೋಡಿದ್ದೀರಾ? ಮನೆಯಿಂದ ಬರಬೇಕಾದ್ರೆ ನಾನು ಬಾಡಿ ಲೋಷನ್ ಹಾಕೋದು ಮರ್ತ್ಬಿಟ್ಟೆ ಆಯಿತಾ. ನನಗೆ ಬಾಡಿ ಲೋಷನ್ ತೊಗೊಳೋದಕ್ಕೆ ಸ್ಪಾರ್ಕ್ ಬಂದಿದ್ದೀನಿ. ಮೋಸ್ಟ್ ಹೌಸ್ಫುಲ್ ಆಗಿದೆ. ಸುಪ್ರೀತ್ ಅವರು ಪಾಪ್ಕಾರ್ನ್ ತೊಗೊಂಬರೋಕ್ಕೆ ಹೋಗಿದ್ದಾರೆ. ಐ ಥಿಂಕ್ ಕ್ಲೀನ್ ನಡೀತಾ ಇದೆ ಅನಿಸುತ್ತೆ. ಸ್ಕ್ರೀನ್ 5 ಡೋರ್ ಹಾಕಿದ್ದಾರೆ. 15-20 ಮಿನಿಟ್ಸ್ ಇದೆ ಶೋ ಶುರು ಆಗೋದಕ್ಕೆ. ಬಂದಿದ್ದೀವಿ, ನೋಡೋಣ ಬಾಸ್ ಫಸ್ಟ್ ಸೀನ್ ಹೇಗಿದೆ ಅಂತ. ನಾನಂತೂ ಹಾಕಿದ್ರೆ ಒಂದು ಜಸ್ಟ್ 2-3 ಸೆಕೆಂಡ್ಸ್ ಬಿಟ್ಟು ಹಾಕ್ದಂಗೆ ಅಷ್ಟೇ. ಅದಕ್ಕೆ ನಾನು ಜಾಸ್ತಿ ಏನೂ ಹಾಕೋದಿಲ್ಲ. ಎಂಟ್ರಿ ಸೀನ್ ಏನೂ ಹಾಕೋದೇ ಇಲ್ಲ, ಎಕ್ಸ್ಪೆಕ್ಟ್ ಮಾಡಿಬಿಡಿ. ಬಿಕಾಸ್ ಯಾರೇ ನೋಡಬೇಕು ಅಂತ ಕೇಳೋ ಥಿಯೇಟರ್ಗೆ ಬಂದು ನೋಡಿ. ಯಾವುದೇ ಥರ ಎಂಟ್ರಿ ಸೀನ್ ಆಗಲಿ, ಬೇರೆ ಏನೇನಾಗಲಿ ನಾನು ಪೈರಸಿ ಮಾಡೋದಕ್ಕಾಗಲಿ ಅಥವಾ ಬೇರೆ ಯಾವುದಕ್ಕೂ ನಾನು ಇಷ್ಟಪಡೋದೇ ಇಲ್ಲ, ಅವ್ರ ಮೂವಿನ ಮಾತ್ರ. ಸೊ ನಿಮ್ಗೆ ಏನೇ ಅನಿಸಿದ್ರು ಮೂವಿ ರಿವ್ಯೂನ ನಾನು ಜೆನ್ಯೂನಾಗಿ ಕೊಡ್ತೀನಿ. ಆ್ಯಂಡ್ ನಿಮ್ಗೇನೇ ಇದ್ರೂ ಬಂದು ಥಿಯೇಟರಲ್ಲೇ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ. ಓಕೆ ಗೈಸ್, ಈಗ ತಾನೇ ಮೂವಿ ನೋಡ್ಕೊಂಡು ಹೊರಗಡೆ ಬಂದ್ವಿ. ನಾನು ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ಅಂತ ಹೇಳಿದ್ದೆ. ನಮ್ಮ ಬಾಸ್ ಮೂವಿ ಆದ್ರೂ ಸರಿನೇ, ನಾನು ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ಅಂತಲೇ ಹೇಳಿದ್ದೆ. ಈಗಲೂ ನಾನು ಹಾನೆಸ್ಟ್ ರಿವ್ಯೂನೇ ಕೊಡೋದು. ಏನು ಅಂತ ಕೇಳಿದ್ರೆ ಮೂವಿ ವಾಚಬಲ್, ನಾನು ಸುಳ್ಳು ಹೇಳ್ತಿಲ್ಲ. ಅಂದರೆ ಯಾವ ಥರ ಅಂತ ಕೇಳಿದ್ರೆ ನೋಡ್ದಿರೋರಿಗೆ ನಾನು ಇದಂತಿಲ್ಲ, ನೋಡ್ಬೋದು. ದರ್ಶನ್ ಅವರು ಅವರು ಇಷ್ಟು ವರ್ಷದ ಕೆರಿಯರಲ್ಲಿ ಈ ಥರ ಕ್ಯಾರೆಕ್ಟರ್ ಮೂವಿನ ಮಾಡಿರಲಿಲ್ಲ ಆಯಿತಾ. ಒಂಥರ ಕ್ಯಾರೆಕ್ಟರ್ ತುಂಬ ಬೇರೆ ಥರನೇ ಇದೆ, ಡಿಫ್ರೆಂಟಾಗೇ ಇದೆ. ನಾವು ದರ್ಶನ್ನ ಬೇರೆ ಥರನೇ ನೋಡ್ಕೊಂಬಂದಿದ್ರಲ್ಲ, ಈ ಕ್ಯಾರೆಕ್ಟರ್ನ ನಾವು ಹೆಂಗೆ ತಗೋಬೇಕು ಅಂತ ಗೊತ್ತಾಗಲ್ಲ. ಆ ಥರದೊಂದು ಕ್ಯಾರೆಕ್ಟರು ಈ ಫಿಲಮಲ್ಲಿ ಅವ್ರು ಮಾಡಿರೋದು. ಪ್ರಾಬಬ್ಲಿ ಅದಕ್ಕೆ ಅನ್ಸುತ್ತೆ ಆ ಥರ ಮೂವಿ ಹೆಸರು ಡವಿಲ್ ಅಂತ ಕೊಟ್ಟಿರೋದು ಅವ್ರಿಗೆ. ಆಮೇಲೆ ಅವ್ರಿಗೆ ಕೆಲವು ಕಡೆ ಅವರ ಬಾಡಿ ಪೇನ್, ಪಾಪ ಅವ್ರು ಏನು ನೋವು ಅನುಭವಿಸ್ತಿದ್ರು ಅದು ತುಂಬ ಎದ್ದು ಕಾಣಿಸುತ್ತೆ. ಕೆಲವು ಕಡೆ ನಮಗೆ ಗೊತ್ತಾಗುತ್ತೆ ಅವರು ತುಂಬ ಸಫರ್ ಮಾಡ್ತಿದ್ದಾರೆ ಬಾಡಿ ಪೇನಲ್ಲಿ ಅಂತ ನಮಗೆ ಗೊತ್ತಾಗುತ್ತೆ ಅದು. ಅದಾದಮೇಲೆ ಸಾಂಗ್ಸು ತುಂಬ ಚೆನ್ನಾಗಿದೆ. ಮೂವಿಲಿ ಏನು 3 to 4 ಸಾಂಗ್ಸ್ ಇದೆ, ತುಂಬ ಚೆನ್ನಾಗಿದೆ. ಹೀರೋಯಿನ್ ಆಲ್ಸೋ ವೆರಿ ಕ್ಯೂಟ್, ವೆರಿ ಬ್ಯೂಟಿಫುಲ್, ಶಿ ಈಸ್ ವೆರಿ ನೈಸ್. ಒಂದೊಂದು ಕ್ಯಾರೆಕ್ಟರ್ಗಳು ಕೂಡ ಏನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇದೆ, ತುಂಬ ಚೆನ್ನಾಗಿ ಅವ್ರ ಕ್ಯಾರೆಕ್ಟರ್ನ ಅವರು ಚೆನ್ನಾಗಿ ಮಾಡಿದ್ದಾರೆ. ಅಚ್ಯುತ್ ಅವ್ರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆ ಸ್ಕೋಪ್ ಇದೆ ಅವ್ರ ಕ್ಯಾರೆಕ್ಟರ್ಗೆ. ಆ್ಯಂಡ್ ದರ್ಶನ್ ಸರ್ ಈ ಮೂವಿಲಿ ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂದು ಕ್ಯಾರೆಕ್ಟರು ಡೆವಿಲ್ ಕ್ಯಾರೆಕ್ಟರ್ ಈಸ್ ವೆರಿ ನೈಸ್. ಯಾಕಂದ್ರೆ ನಾನು ಅದೇ ಹೇಳಿದ್ದು, ಅವರು ಈ ಥರ ಕ್ಯಾರೆಕ್ಟರ್ ಅವರು ಇಲ್ಲಿವರೆಗೂ ಯಾವತ್ತೂ ಮಾಡೇ ಇರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಕ್ಯಾರೆಕ್ಟರ್ ಬಂದು ಹೀರೋ ಕ್ಯಾರೆಕ್ಟರ್, ಬಟ್ ಅದು ಹೀರೋ ಅಂತ ಎಲ್ಲೂ ಅನ್ಸ್ಕೊಳ್ಳೇ ಇಲ್ಲ ನನಗೆ. ಕೊನೆಯಲ್ಲಿ ಒಂದು ಲಾಸ್ಟ್ 15-20 ಮಿನಿಟ್ಸ್ ಆ ಹೀರೋ ಕ್ಯಾರೆಕ್ಟರ್ಗೆ ಒಂದು ಬೆಲೆ ಇತ್ತು ಅಷ್ಟೇನೆ. ಅದಕ್ಕೆ ಬಿಟ್ಟು ಬೇರೆ ಯಾವುದೇ ಥರದ್ದು ಏನು ಡಿಫ್ರೆನ್ಸ್ ಇರಲಿಲ್ಲ. ವೆರಿ ನೈಸ್ ಮೂವಿ, ಕ್ಯಾರಿ ಆನ್ ಆಗುತ್ತೆ, ಚೆನ್ನಾಗಿದೆ. ಬಟ್ ಟು ಬಿ ವೆರಿ ಫ್ರ್ಯಾಂಕ್ ಇಸ್ ಲೈಕ್ ದ ಕ್ಲೈಮ್ಯಾಕ್ಸಲ್ಲಿ ಅನ್ಎಕ್ಸ್ಪೆಕ್ಟೆಡ್ ನಿಮಗೆ ತಿರುವು ಇರುತ್ತೆ. ವೇರ್ ನೀವು ಅದನ್ನ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಈ ಥರನೂ ಇದೆಯಾ ಒಂದು ಕ್ಲೈಮ್ಯಾಕ್ಸು ಅಂತ ಹೇಳಿ. ಕ್ಲೈಮ್ಯಾಕ್ಸು ಹೆಂಗೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಕ್ಲೈಮ್ಯಾಕ್ಸ್ ಇದೆ. ನಾವು ಎಲ್ಲಿ ಏನಾಯ್ತಪ್ಪ ಇದ್ದಕ್ಕಿದ್ದಂಗೆ ಅಂತ ಯೋಚನೆ ಮಾಡಬೇಕು. ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸು. ಸೊ ಓವರ್ ಆಲ್ ಇಟ್ಸ್ ವಾಚಬಲ್ ಮೂವಿ. ಏನೇ ಆದರೂ ಎತ್ತೇ ಆದರೂ ಅದು 1 ಸಲ ಆಗಲಿ 10 ಸಲ ಆಗಲಿ ನಾವು ನಮ್ಮ ಬಾಸ್ನ ಸಪೋರ್ಟ್ ಮಾಡೇ ಮಾಡ್ತೀವಿ. ಸೊ ಈಗ ಡಿವಿನಿಟಿ ಮಾಲ್ ಹತ್ರ ಇದ್ದೀವಿ. ದಿಸ್ ಇಸ್ ನೈಸ್. ಆನ್ ದ ವೇ ಮೂವ್ ಆಗ್ತಾ ಇದೆ, ತೋರಿಸ್ಬೇಕು ಅನಿಸ್ತು, ಅದಕ್ಕೆ ತೋರಿಸ್ದೆ. ಸೊ ಏನೇ ಆದರೂ ನಮ್ಮ ಬಾಸ್ಗೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ನಾವಂತೂ ಅವ್ರನ್ನ ಬಿಟ್ಕೊಡೋದಿಲ್ಲ. ನನಗೆ ಒಂದು ಏನು ಶಾಕಿಂಗ್ ಅನಿಸ್ತು ಅಂದರೆ, ನಾವು ಬುಕ್ ಮೈ ಶೋ ಇಂದ ಆ್ಯಕ್ಚುಲಿ ಬುಕ್ ಮಾಡ್ಕೊಂಡಿದ್ದು. ಸೊ ನಾವೇನು ಬುಕ್ ಮೈ ಶೋಗೆ ಹೋಗಿ ನಾವು ಬುಕ್ ಮಾಡ್ಕೊಂಡಿದ್ವಿ. ಇನ್ನೊಂದೇನಂದರೆ ರಿವ್ಯೂ ಕೊಡೋಕ್ಕೆ ಅಂತ ಹೋದಾಗ ಒಂದು ನನಗೆ ಅರ್ಥ ಆಗಿಲ್ಲ. ಏನಂತ ಕೇಳಿದ್ರೆ ರಿವ್ಯೂಸ್ನೇ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಏನು ತೋರಿಸಿದೆ ಅಂತ ಕೇಳಿದ್ರೆ, ಯುವರ್ ರಿವ್ಯೂಸ್ ಕಾಂಟ್ ಬಿ ಗಿವನ್, ಇಟ್ಸ್ ಬೀನ್ ಬ್ಲಾಕ್ ಬೈ ಕೋರ್ಟ್ ಆರ್ಡರ್ ಅಂತ ಏನೋ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ಅದನ್ನ ಬ್ಲಾಕ್ ಮಾಡಿರೋದು ಯಾರು ಅಂತ. ಅಂದರೆ ಹೇಗೆ ಅನ್ಸುತ್ತೆ ಅಂದರೆ, ಈ ಲೆವೆಲ್ಗೂ ಒಬ್ಬ ಮನುಷ್ಯನ ಟಾರ್ಗೆಟ್ ಮಾಡ್ಬೋದಾ ಅಂತ ಅನ್ಸುತ್ತೆ. ಒಂದು ರಿವ್ಯೂಸ್ ಬುಕ್ ಮೈ ಶೋ ಅಲ್ಲಿ ನಮ್ಮ ಒಪಿನಿಯನ್ ನಾವು ಹೇಳಂಗಿಲ್ವಾ? ಮೂವಿ ಚೆನ್ನಾಗಿದೆ, ಓಕೆ, ಎಷ್ಟು ರಿವ್ಯೂಸ್ ಕೊಡಬೇಕು, ಎಷ್ಟು ರೇಟಿಂಗ್ಸ್ ಕೊಡಬೇಕು ಅನ್ನೋದನ್ನ. 2 ಸೀನ್ ಇದೆ. ಒಂದು ಹಂಗೂ ಆಗಿರ್ಬೋದು, ಇನ್ನೊಂದು ಕಡೆ ಆ ರಿವ್ಯೂನ ಏನಂತಾರೆ ಅದಕ್ಕೆ, ಬ್ಯಾಡ್ ರಿವ್ಯೂಸ್ ಆಗ್ತಿದೆ ಅನ್ನೋದು ರೂಮರ್ಸ್ ಆಗಿದೆ ಆಯ್ತಾ. ಬುಕ್ ಮೈ ಶೋ ಅಲ್ಲಿ ಬ್ಯಾಡ್ ರಿವ್ಯೂಸ್ ಕೊಡ್ತಾ ಇದ್ದಾರೆ ಎಲ್ಲಾರು. ಫಿಲಮ್ ಏನೇ ಇದ್ರು ಬ್ಯಾಡ್ ರಿವ್ಯೂಸ್ ಕೊಡ್ತಿದ್ದಾರೆ. ಈಗ ವರ್ತ್ ವಾಚಬಲ್, 200 ರೂಪಾಯಿ 300 ರೂಪಾಯಿ ಕೊಟ್ಟೋಗಿ ನೋಡೋದು. ಹೇಳ್ತೀನಿ 2 ಅವರ್ ಕಣ್ಣು ಮುಚ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್. ಒಬ್ಬ ಮನುಷ್ಯ 2 ಕ್ಯಾರೆಕ್ಟರ್ ಅಲ್ಲಿ 2.5 ಅವರ್ ಅವನೊಬ್ನೇ ಓಡಿಸ್ತಾನೆ ಫಿಲಮ್ನ ಅಂದ್ರೆ ದಟ್ಸ್ ರಿಯಲಿ ಗ್ರೇಟ್. ಅಷ್ಟೇ. ಅದೆರಡು ಪ್ಲಸ್ ಆರ್ ಮೈನಸ್, ಅದನ್ನ ನಾನು ಹೇಳ್ತೀನಿ ಯಾರು ಏನು ಅಂತ ಇನ್ನೂ ಗೊತ್ತಿಲ್ಲ ನನಗೆ ಅದು ಏನು ಅಂತ. ಸೊ ಸುಪ್ರೀತ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಕೇಳಿದ್ರೆ, ಇದನ್ನ ಬೇರೆ ಯಾರೋ ಬ್ಲಾಕ್ ಮಾಡಿಸಿದಾರೋ ಅಥವಾ ಮೂವಿ ಅಂದ್ರೆ ಲೈಕ್ ನಮ್ಮ ಮೂವಿ ಟೀಮೇನೆ ಅದನ್ನ ಬ್ಲಾಕ್ ಮಾಡಿಸಿದ್ಯೋ. ಬಿಕಾಸ್ ಏನಕ್ಕೆ ಅಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತು ಏನು ಅಂತ. ಮೂವಿ ಚೆನ್ನಾಗಿದ್ರು ಕೂಡ
ಅವ್ರ ಹೆಸರಾಳು ಮಾಡೋದಕ್ಕೆ ಅಥವಾ ಮೂವಿನ ಡಿಫೇಮ್ ಮಾಡೋದಕ್ಕೆ ಹೋಗಿ ಬುಕ್ ಮೈ ಶೋ ಅಲ್ಲಿ ಬ್ಯಾಡ್ ರಿವ್ಯೂಸ್ ಹಾಕಿ ಮೂವಿನ ಇದು ಮಾಡ್ತಾ ಇದ್ದಾರೆ. ಸೊ ಆ ಥರನೂ ಮಾಡ್ತಿರ್ಬೋದು, ಅದಕ್ಕೋಸ್ಕರ ಬ್ಲಾಕ್ ಮಾಡ್ತಿದ್ದಾರೋ ಇಲ್ಲ ಬೇರೆ ಯಾರೋ ಅವ್ರ ಮೂವಿ ನೋಡಬಾರ್ದು, ಜನ ರಿವ್ಯೂಸ್ ಕೊಡಬಾರ್ದು ಅಂತ ಬ್ಲಾಕ್ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ನನ್ಗೆ ಏನು ಅನಿಸ್ತು ಅಂತ ಕೇಳಿದ್ರೆ, ಟೀಮ್ ಅವರೇ ಬ್ಲಾಕ್ ಮಾಡಿದ್ರೆ ಓಕೆ, ವೆಲ್ ಅಂಡ್ ಫೈನ್, ಐ ಅಗ್ರಿ, ಒಂದು ಅರ್ಥ ಮಾಡ್ಕೊಳ್ತೀನಿ. ಬಟ್ ಬೇರೆ ಯಾರೋ ಮಾಡಿಸ್ತಿತ್ತು ಅಂತ ಕೇಳಿದ್ರೆ, ಈ ಲೆವೆಲ್ಗೆ ಒಬ್ಬರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ನಮಗೆ ಎದ್ದು ಕಾಣಿಸ್ತಿದೆ ದಟ್ ವೇರ್ ಎಲ್ಲಿ ಹೋಗ್ತಿದೆ, ಏನ್ ಆಗ್ತಾ ಇದೆ, ಏನ್ ಮಾಡ್ತಾ ಇದ್ದಾರೆ ಅವ್ರನ್ನ, ಅಥವಾ ಬೇರೆಯವ್ರು ಹೇಳೋ ಹಂಗೇನೆ ಅವ್ರನ್ನ ತುಳಿಯೋಕೆ ಪ್ರಯತ್ನ ಪಡ್ತಿದಾರ, ಅಥವಾ ಅವ್ರನ್ನ ಏನ್ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಆ ಲೆವೆಲ್ಗೆ ಗೊತ್ತಾಗ್ತಾ ಇದೆ ನನಗೆ. ಬಟ್ ನಾನು ನನ್ನ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದೀನಿ, ದಯವಿಟ್ಟು ಎಲ್ಲರೂ ಹೋಗಿ ಮೂವಿ ನೋಡಿ. ಇಟ್ಸ್ ಅವರು ಯಾವತ್ತೂ ಮಾಸ್ ಫಿಲಮ್ ಹಂಗೆ ಹಿಂಗೆ ಮಾಡಿಲ್ಲ. ಅವ್ರು ಯಾವತ್ತಿದ್ರು ಫ್ಯಾಮಿಲಿ ಶೋನೇ, ಫ್ಯಾಮಿಲಿ ಹೋಗಿ ನೋಡೋವಂಥ ಫಿಲಮ್ಸೇ ಮಾಡಿರೋದು. ಆ್ಯಂಡ್ ಈಗಲೂ ಕೂಡ ಅಷ್ಟೇ, ಎಲ್ಲೂ ಕೂಡ ಮುಜುಗರ ಆಗುವಂಥ ಕ್ಯಾರೆಕ್ಟರ್ಗಳಾಗಲಿ, ಮುಜುಗರ ಆಗುವಂಥದ್ದಾಗಲಿ ಯಾವುದೇ ಥರದ್ದು ಏನೂ ಇಲ್ಲ. ತುಂಬ ಚೆನ್ನಾಗಿ ಫಿಲಮ್ ಮಾಡಿದ್ದಾರೆ. ಆ್ಯಂಡ್ ಅದೇ ಸುಪ್ರೀತ್ ಅವ್ರು ಹೇಳ್ದಂಗೆ, ಒಂದು ಮೂವಿನ ಒಬ್ಬ ಮನುಷ್ಯ 2.5 ಅವರ್ ಇಲ್ಲ 3 ಅವರ್ ಅವರು ಹಿಡಿದಿಟ್ಕೊತಾರೆ ಅಂತ ಕೇಳಿದ್ರೆ, ಒಂದೇ ಅವರು ಅಷ್ಟು ನೋವಲ್ಲಿದ್ದರೂ ಕೂಡ ಅವರು ಜೈಲಿಗೆ ಹೋಗೋಕೆ ಮುಂಚೆ ಅವ್ರು ಮಾಡಿದ್ದು ಸೀನ್ಸು, ಜೈಲಿಂದ ಬಂದ ಮೇಲೆ ಅವ್ರು ಮಾಡಿದ ಸೀನ್ಸಲ್ಲಿ ನೀವು ದರ್ಶನ್ ಅವ್ರನ್ನ ನಿಮಗೆ ಅದು ಆ ಡಿಫ್ರೆನ್ಸ್ ನಿಮಗೆ ಆರಾಮಾಗಿ ಕಂಡುಹಿಡಿಬೋದು. ಬಿಕಾಸ್ ಅವರು ಮುಂಚೆ ಆ ಕ್ಯಾರೆಕ್ಟರ್ಗೆ ಅಂತ ಅವ್ರು ಹೇಗೆ ಬಾಡಿ ಮಾಡಿದ್ರು, ಅವರು ಜೈಲ್ಗೆ ಹೋಗಿ ಬಂದ್ಮೇಲೆ ಅವರು ಫಿಫಿ ಐಲ್ಯಾಂಡ್ ಅಲ್ಲಿ ಒಂದು ಸಾಂಗ್ ಇದೆ ಅಲ್ಲ, ಒಂದೇ ಒಂದು ಸಲ ಆ ಸಾಂಗ್ ಅಲ್ಲಿ ಅವರು ಎಷ್ಟು ಇಳಿದೋಗಿದ್ದಾರೆ ಅಂದ್ರೆ ನಿಮಗೆ 2 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಡಿಫ್ರೆನ್ಸ್ ಇಷ್ಟು ಈಸಿಯಾಗಿ ಗೊತ್ತಾಗುತ್ತೆ, ಆಯ್ತಾ. ಸೊ ನಾನು ಹೇಳೋದೇನು ಅಂತ ಕೇಳಿದ್ರೆ, ದಯವಿಟ್ಟು ಒಬ್ಬ ಮನುಷ್ಯ ತಪ್ಪು ಮಾಡಿ ಆಗಿದೆ, ಅದೆಲ್ಲ ಯಾವ ಮನುಷ್ಯ ತಪ್ಪು ಮಾಡಲ್ಲ, ಆಯ್ತಾ, ಆಗೋಗಿದೆ. ಸೊ ದಯವಿಟ್ಟು ಹೋಗಿ ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಇಲ್ಲ ಬೆಳಿಬೇಕು ಅಂತ ಕೇಳಿದ್ರೆ ಅದು ನಮ್ಮಿಂದ ಮಾತ್ರ ಸಾಧ್ಯ. ಇವತ್ತು ನಾವು ಎಷ್ಟೇ ಏನೇ ಹೇಳ್ಬೋದು, ನಾವು ಕನ್ನಡಿಗರಿಗೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ. ಇವತ್ತು ನಾವು ಹೋಗಿ ಫಿಲಮ್ ನೋಡಿದ್ರೇನೆ ಮತ್ತೆ ಯಾರಿಗಾದ್ರೂ ಫಿಲಮ್ ಮಾಡಬೇಕು ಅಂತ ಅನ್ಸೋದು. ನಾವು ಹೋಗಿ ನೋಡ್ಲಿಲ್ಲ ಅಂತ ಕೇಳಿದ್ರೆ, ಈಗ ನೀವು ಹೋಗಿ ತಮಿಳ್ ಫಿಲಮ್ನ ನೋಡ್ತೀನಿ ಇಲ್ಲ ತಮಿಳ್ ಫಿಲಮ್ನೇ ಡಬ್ ಮಾಡಿ ಕನ್ನಡದಲ್ಲಿ ಹಾಕ್ತೀನಿ ಅಂತ ಕೇಳಿದ್ರೆ ನಿಮಗೆ ನೋಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ. ನಮ್ಮ ಕನ್ನಡಿಗರು ಆಕ್ಟ್ ಮಾಡಿದ್ರೇನೆ ಆ ಮೂವೀಸ್ ನಾವು ನೋಡೋದು, ಆಯ್ತಾ. ಸೊ ದಯವಿಟ್ಟು ಒಳ್ಳೆ ಫಿಲಮ್ಗಳು ಬಂದಾಗ ನಾವು ನೋಡಿದೀವಿ. ಇವತ್ತಿಗೂ ನಾವು ಹೇಳ್ತಿರೋದು, ದರ್ಶನ್ ಅವ್ರು ಕಷ್ಟದಲ್ಲಿದ್ದಾರೆ, ಅವ್ರ ಫಿಲಮ್ಸ್ನ ನೋಡಿ ಬೆಳೆಸಿ, ಇಷ್ಟೇ ನಾನು ಕೇಳ್ಕೊಳ್ಳೋದು. ದಿಸ್ ವಾಸ್ ಮೈ ಹಾನೆಸ್ಟ್ ರಿವ್ಯೂ ಅಬೌಟ್ ದ ಫಿಲಮ್. ಇಲ್ಲ, ಒಂದ್ಸಲಿ ಫ್ಯಾಮಿಲಿ ಜೊತೆ ಹೋಗಿ ಎಲ್ಲರೂ ಹೋಗಿ ಖುಷಿ ಹಿಂಗೆ ನೋಡ್ಕೊಂಡು ಬನ್ನಿ ಅಷ್ಟೇ, ಆಯ್ತಾ. ಮತ್ತೆ ಹೋಗಿ 10 ಸಲ ಹೋಗಿ ನೋಡಿ ಮೇಡಮ್ ಅಂತ ಯಾರೂ ಕೇಳ್ತಾ ಇಲ್ಲ. ಇಲ್ಲ, ಒಂದ್ಸಲಿ ಹೋಗಿ ನೋಡ್ಕೊಂಡು ಬನ್ನಿ, ಫ್ಯಾಮಿಲಿ ಜೊತೆ ಹೋಗಿ. ಮೂವಿ ಚೆನ್ನಾಗಿದೆ. ಒನ್ ಟೈಮ್ ತುಂಬ ದಿನಗಳ ನಂತರ ಒಂದು ಕನ್ನಡ ಫಿಲಮ್ ಬಂದಿದೆ, ಎಷ್ಟೋ ದಿನಗಳಾದ್ಮೇಲೆ. ಈಗ ನಮ್ಗೆ ಕನ್ನಡ ಫಿಲಮ್ಗಳು ಬರ್ತಾ ಇದೆಯಾ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ. ಬರುತ್ತೆ, ಅದು ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅದು ಯಾವಾಗ ಥಿಯೇಟ್ರಿಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ, ಪ್ರಮೋಷನ್ಸ್ ಇಲ್ಲ, ಏನಂದ್ರೆ ಏನೂ ಇಲ್ಲ. ಇಂಥದ್ದೆಲ್ಲೋ ಒಂದು ದೊಡ್ಡ ಸೆಲೆಬ್ರಿಟಿದು ಫಿಲಮ್ ಬಂದಾಗ ಮಾತ್ರ ನಮಗೆ ಒಂದು ಪ್ರಮೋಷನ್, ಒಂದೊಂದು ಫಿಲಮ್ ಬರ್ತಾ ಇದೆ ಅಂತ ಅನ್ಸೋದು. ಅಲ್ಲಿವರೆಗೂ ನಮ್ಗೆ ಗೊತ್ತೇ ಆಗಲ್ಲ ಎಷ್ಟೋ ಫಿಲಮ್ಗಳು ಬಂದಿರುತ್ತೆ ಥಿಯೇಟ್ರಲ್ಲೇ, ಹಾಗೆ ಮಾಯ ಆಗ್ಬಿಟ್ಟಿರುತ್ತೆ. ಸೊ ಇದೊಂದು ಫಿಲಮ್ ಚೆನ್ನಾಗಿದೆ, ಎಲ್ಲರೂ ಹೋಗಿ ನೋಡ್ಕೊಂಡು ಬನ್ನಿ. ಏನು ಹೇಳ್ತೀರಾ ಸುಪ್ರೀತ್ ಅವರೇ? ಅಷ್ಟೇ ಅಂದ್ರೆ ನೀವು ನಿಮ್ಮ ನಂಬಾಸ್ ಫಿಲಮ್ ಅಂತ ನೀವೇನು ಹೇಳಲ್ವಾ? ಚೆನ್ನಾಗೈತೆ ಮೂವಿ, ನೋಡಿ. ಅದರಲ್ಲಿ ನಮ್ಮ ಸುಪ್ರೀತ್ ಅವ್ರದ್ದು ಒಂದು ಎಡ್ವರ್ಟ್ ಮಾಡಿದ್ರು, ನಾವು ಫಿಲಮ್ ಥಿಯೇಟ್ರಿಗೆ ಹೋಗೋದೇ ಅಪರೂಪ, ಹೋಗಿ ಕ್ಯಾರಮಲ್ ಪಾಪ್ಕಾರ್ನ್ ತಂದ್ಕೊಡಿ ಅಂತ ಎಷ್ಟು ಆಸೆಯಿಂದ ಕೇಳಿದೆ, ಆಯ್ತಾ. ಇವ್ರು ಇದು ಯಾವುದೋ ಪಾಪ್ಕಾರ್ನ್ ಅಲ್ಲಿ ನೋಡಿ, ಆ ಪಾಪ್ಕಾರ್ನ್ ಹೆಂಗಿದೆ ಅಂತ ಇಲ್ಲಿ ನೋಡಿ. ಇದು ಪಾಪ್ಕಾರ್ನ್ ಅಂತೆ, ಕ್ಯಾರಮಲ್ ಪಾಪ್ಕಾರ್ನ್ ಅಂತೆ, ಮಂತ್ರಿ ಮಾಲ್ ಅಲ್ಲಿ, ಹಿಮಾಲಯನ್ ಕ್ಯಾರಮಲ್, ಆಯ್ತಾ. ಐ ಡೋಂಟ್ ನೋ ವಾಟ್ ಇಟ್ ಈಸ್ ಅಂತ. ನಾನು ಕ್ಯಾರಮಲ್ ಪಾಪ್ಕಾರ್ನ್ ಕ್ರೇವಿಂಗ್ಸ್, ನಾನು ಕ್ಯಾರಮಲ್ ಪಾಪ್ಕಾರ್ನ್ ಲೈಫಲ್ಲಿ ತಿನ್ನಬಾರ್ದು ಅನ್ನಂಗೆ ಮಾಡಿಬಿಟ್ರು ಸುಪ್ರೀತ್ ಅವ್ರಿಗೆ. ಪಾಪ್ಕಾರ್ನ್ ನೋಡಿ, ಹೋಗ್ಲಿ ಬಿಡಪ್ಪ ಎಸಿತೀನಿ ಅಂತ ಕೇಳಿದ್ರು ನೋಡಿ, ಡಬ್ಬದಲ್ಲಿ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು PVR ಐನಾಕ್ಸ್, ಆಯ್ತಾ, ಡಬ್ಬ ವೇಸ್ಟ್ ಆಗುತ್ತೆ ಅಂತ ಕೇಳ್ದಲೆ ಆ ಪಾಪ್ಕಾರ್ನ್ ತಗೊಂಬಂದವ್ರೆ, ಯಾರಿಗೋ ಕೊಡ್ತಾರಂತೆ. ಈ ಪಾಪ್ಕಾರ್ನ್ ತಿನ್ನೋ ಪರಿಸ್ಥಿತಿ ಯಾರಿಗೆ ಬೇಕು, ಆಯ್ತಾ. ನನ್ನ ಗಂಡ ಕೇಳ್ತಾ ಇಲ್ಲ. ಸೊ ಅದಕ್ಕೆ ಅದನ್ನ ಗಾಡಿ ಡ್ರೈವ್ ಮಾಡ್ಕೊಂಡು ಅವರೇ ತಿಂತವ್ರೆ. ವೇಸ್ಟ್ ಆಗುತ್ತೆ ಕಣಿ. ಎಷ್ಟು ಕೊಟ್ಟೆಪ್ಪ ಅದಕ್ಕೆ? 450 ಕೊಟ್ರಂತೆ. ವೇಸ್ಟ್ ಆಗುತ್ತೆ ಕಣಿ ಅಂತ ಅವರೇ ತಿಂತವ್ರೆ, ಆಯ್ತಾ. ಆಯ್ತು, ತಂದಿದ್ಯಾ ಕರ್ಮ, ನೀನು ತಿನ್ನು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ನಾನು. ಸೊ ಓಕೆ, ಇದು ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ ಆಗಿರುತ್ತೆ. ನಾನು ಡೆವಿಲ್ ಮೂವಿ ಹೋಗ್ತಾ ಇದ್ದೀವಿ ಅನ್ನೋದೇ ವ್ಲಾಗ್ ಇದು. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂತ ಕೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ದಿತ್ಯ ಜೀವಗೌಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಓಕೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.